ಸರ್ ಏನು ಮಾಡ್ತಾ ಇದ್ದೀರಿ ಈಗ? ಸರ್ ನಾವು ಸಿ ಪಿನ್ ತೆಗಿತಾ ಇದ್ದೀವಿ ಸರ್. ಹೆಂಗೆ ಗೊತ್ತಾಯ್ತು ಸರ್ ಇನ್ಸ್ಟಿಟ್ಯೂಟ್ ಬಗ್ಗೆ ನಿಮಗೆ? ಸರ್ ಯೂಟ್ಯೂಬಲ್ಲೆಲ್ಲ ಅಷ್ಟು ಸರ್ಚ್ ಮಾಡಿದ್ವಿ ಸರ್ ಭಾಳ ಅಂದರೆ ನಮಗೆ ಭಾಳ ಇನ್ಸ್ಟಿಟ್ಯೂಟ್ ಸಿಕ್ಕಿದ್ದು. ಅದರಲ್ಲಿ ಕಾಸ್ಟ್ ನಮಗೆ ಅಫೋರ್ಡೆಬಲ್ ಆಗಿಲ್ಲ. ಈ ಇನ್ಸ್ಟಿಟ್ಯೂಟು ಸ್ವಲ್ಪ 20,000ದೊಳಗೆ ಚೆನ್ನಾಗಿ ಫುಡ್ ಎಲ್ಲ ಚೆನ್ನಾಗಿತ್ತು, ರೂಮು ಚೆನ್ನಾಗಿತ್ತು, ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು, ಅದಕ್ಕೆ ಇಲ್ಲಿ ಜಾಯ್ನ್ ಆದ್ವಿ ಸರ್. ಇಲ್ಲಿ ಬರೋದಕ್ಕಿಂತ ಮುಂಚೆ ನೀವೆಲ್ಲ ಇನ್ಸ್ಟಿಟ್ಯೂಟ್ ಎಲ್ಲ ಸರ್ಚ್ ಮಾಡಿದ್ದೀರಾ, ಅದಕ್ಕೂ ನಿಮಗೆ ರೀಸನಬಲ್ ಇದೆ ಅಂತ ನೀವು ಜಾಯ್ನ್ ಆಗಿದ್ದೀರಾ. ಓಕೆ, ಬಟ್ ಇವೆಲ್ಲ ನಿಮಗೆ ಎಜುಕೇಷನ್ ಹೆಂಗಿದೆ ಇಲ್ಲಿ? ಎಜುಕೇಷನ್ ಇಲ್ಲಿ ಚೆನ್ನಾಗಿದೆ ಸರ್. ಎಲ್ಲ ಒಂದು ಸತಿ ಅಲ್ಲ 10 ಸತಿ ಹೇಳ್ಕೊಡ್ತಾರೆ ಸರ್. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6-7 ಗಂಟೆ ತನಕ ಕ್ಲಾಸ್ ಮಾಡ್ತಾರೆ ಸರ್. ಅದ್ರ ಮುಂಚೆನೂ ಏನಾದ್ರು ಡೌಟ್ ಇದ್ದರೆ 8-9 ಗಂಟೆ ತನಕ ಕ್ಲಾಸ್ ಮಾಡಿ ಹೇಳ್ಕೊಡ್ತಾರೆ ಸರ್. ಅಷ್ಟು ಚೆನ್ನಾಗಿ ಮಾಡಿ ಹೇಳ್ಕೊಡ್ತಾರೆ. ನಿಮಗೆ ಇಲ್ಲಿ ಇಷ್ಟಕ್ಕೆ ಮುಂಚೆ ಬರೋದಕ್ಕಿಂತ ಮುಂಚೆ ಲೈಕ್ ಶಾಪ್ ಏನಾದರೂ ಇತ್ತಾ ಸರ್? ಇಲ್ಲ ಸರ್, ಶಾಪ್ ಏನೂ ಇರಲಿಲ್ಲ. ನಾನು ಫ್ರೆಷರ್, ಜಸ್ಟ್ ಡಿಗ್ರಿ ಮುಗಿಸಿ ಇಲ್ಲಿ ಏನೋ ಶಾಪ್ ಮಾಡಬೇಕು ಅಂತ ಬಂದಿದ್ದೀನಿ ಸರ್. ಅಂದರೆ ನಿಮಗೆ ಕಾಂಪೊನೆಂಟ್ ಬಗ್ಗೆ ಕೂಡ ಐಡಿಯಾ ಇಲ್ಲ. ಬಟ್ ಇವಾಗ ನೀವು IC ಎಲ್ಲ ರಿಬಾಲಿಂಗ್ ಮಾಡ್ತಾ ಇದ್ದೀರಾ? ಎಲ್ಲ ಸರ್, ಎಲ್ಲ ಮಾಡ್ತಾಯಿದ್ದೀವಿ ಸರ್. ಟ್ರೇಸಿಂಗು ಮತ್ತು ಟ್ರಬಲ್ ಶೂಟಿಂಗ್ ಹಿಂಗೆ ಒಂದೊಂದು ಸೆಕ್ಷನ್ ಎಲ್ಲ ನಾವು ನಿಮಗೆ ಡೀಪಾಗಿ ಹೇಳ್ಕೊಟ್ಟಿದ್ದೀವಿ ಸರ್. ಡೀಪಾಗಿ ಹೇಳ್ಕೊಟ್ಟಿದ್ದೆ ಸರ್. ಎಲ್ಲ ಸ್ಕೀಮ್ಯಾಟಿಕ್ದಲ್ಲಿ ತೋರಿಸ್ಕೊಟ್ಟಿದ್ದೀರಿ ಸರ್. ಎಲ್ಲ ಚೆನ್ನಾಗಿ ಅರ್ಥ ಆಗಿದೆ ಸರ್. ಆಲ್ಮೋಸ್ಟ್ ಇವಾಗ ಸಪೋಸ್ ಚಾರ್ಜಿಂಗ್ ಸೆಕ್ಷನ್ ಅಂತ ಕಡೆ ಎಲ್ಲೆಲ್ಲಿದ್ದ ಎಷ್ಟೆಷ್ಟು ವೋಲ್ಟೇಜ್ ಬರುತ್ತೆ, ಎಲ್ಲೆಲ್ಲಿ ಹೋಗ್ತೈತೆ, ಯಾವ IC ಡ್ಯಾಮೇಜ್ ಆದರೆ ಹೇಗೆ, ಇದೆಲ್ಲ ನಿಮಗೆ ಗೊತ್ತಲ್ವಾ? ಹಾಂ ಸರ್, ಗೊತ್ತಿತ್ತು ಸರ್. ಎಲ್ಲ ಗೊತ್ತಾಗಿದೆ ಸರ್. ಮೊದಲೇ ಏನೂ ಗೊತ್ತಿರಲಿಲ್ಲ ಸರ್, ಈಗೆಲ್ಲ ಗೊತ್ತಾಗಿದೆ ಸರ್. ಇವಾಗ ನೀವು ಹೋಗಿ ಶಾಪ್ ಹಾಕಿ ಕಸ್ಟಮರ್ ಮೊಬೈಲ್ನೆಲ್ಲ ರೆಡಿ ಮಾಡೋ ಆ ರೇಂಜ್ಗೆಲ್ಲ ಇದ್ದೀರಾ? ಎಸ್ ಸರ್, ಆಲ್ಮೋಸ್ಟ್ ಆಗಿದೆ ಸರ್. ಅಂದರೂ ಒಂದು ತಿಂಗಳ ಎಲ್ಲರೂ ಹೋಗಬೇಕು ಕೆಲಸಕ್ಕೆ. ಆಮೇಲೆ ಸರ್ ಗ್ಯಾರಂಟಿ ಆಗಿ ಕಾನ್ಫಿಡೆನ್ಸ್ ಇದೆ. ಏನಂದರೆ ಈಗ ಹ್ಯಾಂಡ್ ಸ್ಕಿಲ್ ಬರಬೇಕಲ್ಲ ಸರ್ ನಮಗೆ. ಅಂದರೆ 20 ದಿನದೊಳಗೆ ಹ್ಯಾಂಡ್ ಸ್ಕಿಲ್ ಬರೋಕ್ಕಾಗಲ್ಲ. ಅದು ನಾವು ಕಲ್ಕೊಂಡು ಎಲ್ಲರೂ ಹೋಗಿ ಒಂದು ಅಂಗಡಿಯಲ್ಲಿ ಇದ್ದು ಆಮೇಲೆ ನಾವು ಶಾಪ್ ಇಡ್ತೀವಿ ಸರ್. ಓಕೆ, ನೀವು ಹಂಗಾದ್ರೂ ಲೈಕ್ ಡೈರೆಕ್ಟ್ ನೀವು ಶಾಪ್ ಹಾಕಿ ನೀವು ಡೆಡ್ ಬೋರ್ಡಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರು ನಿಮ್ಗೆ ಹ್ಯಾಂಡ್ ಸ್ಕಿಲ್ ಎಲ್ಲ ಬರುತ್ತೆ? ಹಾಂ ಸರ್, ಹಂಗೆ ಮಾಡಿದರೂ ಅಡ್ಡಿಲ್ಲ ಸರ್. ಓಕೆ, ನಿಮ್ಮ ಕಡೆ ಇದ್ದವಾಗ ಶಿವಮೊಗ್ಗ ಕಡೆ ಇದ್ದ ಯಾರನ್ನ ಬರೋರಿದ್ದರೆ ರೆಫರ್ ಮಾಡ್ತೀರಾ ಸರ್ ಇನ್ಸ್ಟಿಟ್ಯೂಟ್? ಖಂಡಿತ ಮಾಡ್ತೀವಿ ಸರ್. ಇಲ್ಲಿ ಚೆನ್ನಾಗಿದೆ, ಇಲ್ಲೇ ಹೋಗ್ರಿ ಅಂತ ಹೇಳ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.